ಹ್ಞೂ ಇದು ಕಾಂಡಯ್ಯಾ? ಓಹ್ ಹೆಂಗಕ್ಕ ಒಂದು ಪೀಸು? 2 ಪೀಸು ಏನೋ ತಮಿಳಾ? ಒಂದು ಪೀಸ್ ಎಷ್ಟು? ಹೌ ಮಚ್ ರುಪೀಸ್? 1 ಕೆಜಿ 150. ಓಕೆ ಓಕೆ, 1 ಕೆಜಿ 150 ಅಂತೆ. ಬಾಂಗ್ಡಾ ಬಾಂಗ್ಡಾ ಜಾಸ್ತಿ ಸೇಲ್ ಆಗೋದಿಲ್ಲ ಅಣ್ಣ ಬಾಂಗ್ಡಾ? ಇದು ಹೆಂಗಿರುತ್ತೆ? ಹಾಂ ಎಲ್ಲರಿಗೂ ಇಷ್ಟ ಇದು ಬಾಂಗ್ಡಾ. ಹಾಂ ಹಾಂ ಮಂಗಳೂರು ಬಾಂಗ್ಡಾ ಅಂಜಲ್ ಇದೇನಾ ಇದು? ಇದು ಕೊಲ್ಲಾಯ ಅಂತ. ಬೋಟ್ ನಿಲ್ಲಿಸ್ಲಿಕ್ಕೆ ಪಡ್ಡೆಯಲ್ಲಿ ಅಂದ್ರೆ ಬೋಟ್ ನಿಲ್ಸ್ಬೇಕಾದ್ರೆ ಗಾಳಿ ಮಳೆ ಅಂತ ಬಂದ್ರೆ ಇದನ್ನ ಕೆಳಗಡೆ ನೀರಲ್ಲಿ ಬಿಟ್ರೆ ಬೋಟ್ ಮುಂದೆ ಮೂವ್ ಆಗೋದಿಲ್ಲ, ಅಲ್ಲೇ ಸ್ಟಾಪ್. ಕೆಸರಲ್ಲಿ ಸಿಕ್ಕೊಳ್ಳುತ್ತೆ ನೋಡಿ. ಐಸ್ ಎಲ್ಲ ಹಾಕ್ತಿದ್ರೆ ಅದ್ರೊಳಗೆ, ಐಸ್ ಎಲ್ಲ ಹಾಕಿ ಕಾಣಿಸ್ತಿದಿಲ್ಲ ಅವರು. ಪಾಪ ನೋಡಿ ಎಲ್ಲ ಕಾಣಿಸ್ತಿದೆ, ಅಲ್ಲೆಲ್ಲ ಐಸ್ ಹಾಕಿದ್ದಾರೆ. ಅಲ್ಲೆಲ್ಲ ಬಿನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದರೊಳಗೆ ಫಿಶ್ ಇದೆ. ಅದ್ರ ಮೇಲೆ ಐಸ್ ಎಲ್ಲ ಸ್ಟೋರೇಜ್ ಮಾಡಿ ಹಾಕಿ ಎಲ್ಲ ಸ್ಟೋರೇಜ್ ಮಾಡಿ ಹಿಂಗೆ ಇಡ್ತಾರೆ ಅಂತ. ನಮಸ್ಕಾರ ಅವರು ಮಂಗಳೂರಿನ ಸೆಕೆಂಡ್ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ವಲ್ಪ ಲೇಟಾಗಿ ಬಂದಿದೆ, ಹಾಗಾಗಿ ಎಲ್ಲ ಮಾರ್ಕೆಟು ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ತೊಗೊಂಬರ್ತಾರೆ ಅವ್ರವ್ರು ಏನೋ ಮೀನೆಲ್ಲ ತೊಗೊಂಬರ್ತಾರೆ, ಇಲ್ಲೆಲ್ಲ ಸುರಿತಾರೆ, ತಗೊಂಡು ಸಪ್ರೇಟ್ ಮಾಡ್ಕೊಂಡು ಇಲ್ಲಿಂದ ಸೇಲ್ ಮಾಡ್ಕೊಂಡು ಹೋಗ್ತಾರೆ. ಹೌದಲ್ಲ ಹಿಂದಿ ಕನ್ನಡ ಯಾವರು? ಬಾದಾಮಿಯವರು ನೋಡಿ, ಉತ್ತರ ಕರ್ನಾಟಕದ ಅಣ್ಣರು. ಬೆಳಗ್ಗೆ ಎಷ್ಟು ಗಂಟೆ ಹೋಗುತ್ತೆ ಬೋಟು? ಬೆಳಗ್ಗೆ ಹೋಗೋದಿಲ್ಲ, ನೈಟ್ ಹೋಗ್ತಾರೆ. ಅದೇ 3 ಗಂಟೆ 4 ಗಂಟೆ ಎಷ್ಟೊತ್ತಿಗೆ ಹೋಗ್ತಾರೆ? ಹೋಗಿ ವಾಪಸ್ ಬರೋದು? ವಾಪಸ್ 10 ದಿನ ಆದ್ಮೇಲೆ ವಾಪಸ್. 10 ದಿನ ಆದ್ಮೇಲೆ ವಾಪಸ್ ಬರ್ತಾರ? ಡೈಲಿ ಬರಲ್ಲ? ಡೈಲಿ ಬರೋದು. ಓಹೋ, ಡೈಲಿ ಮಾರ್ಕೆಟ್ ಇರಲ್ವಾ ಇದು? ಡೈಲಿ ಇರ್ತದೆ. ಮತ್ತೆ ಅಂದ್ರೆ 10 ದಿನ ಹೋಗಿ ಮುಂಚೆ ಬರ್ತಾರಲ್ಲ, ಎಲ್ಲ ಬೋಟ್ ರನ್ನಿಂಗ್ ಅಲ್ಲಿ ಇರ್ತದೆ, ಹೋಗೋದು ಬರ್ತಾ ಇರುತ್ತೆ. ಒಂದು ಬೋಟ್ ಹೋದ್ರೆ 10 ದಿನ ಆದ್ಮೇಲೆ ವಾಪಸ್ ಬರೋದು? ಓ, 10 ದಿನವರೆಗೂ ಅಲ್ಲೇ ಇರ್ತಾರಂತೆ, 10 ದಿನ ಆದ್ಮೇಲೆ ವಾಪಸ್ ಬರ್ತಾರಂತೆ. ಅಂದ್ರೆ ಡೈಲಿ ಹೋಗಿರ್ತಾರಲ್ವಾ, ಡೈಲಿ ಮಾರ್ಕೆಟ್ ನಡೀತಾ ಇರುತ್ತೆ. ಇಲ್ಲಿ ಬರೋದು ಎಷ್ಟು ಗಂಟೆ ಆಗುತ್ತೆ ಬೆಳಿಗ್ಗೆ? ಇಲ್ಲಿ ಬೆಳಗ್ಗೆ ಬರೋದಿಲ್ಲ, ನೈಟೇ ಬರುತ್ತೆ. ನೈಟ್ ಬಂದ್ಬಿಡ್ತಾರೆ? ಹಾ 3 ಗಂಟೆ 4 ಗಂಟೆ ಇಲ್ಲಿ ಬಂದ್ಬಿಡ್ತಾರೆ. 10 ದಿನ ಆದ್ಮೇಲೆ 3 ಗಂಟೆ 4 ಗಂಟೆ ಬೆಳಗ್ಗೆ ಮುಂಚೆ ಇಲ್ಲಿ ಬರ್ತಾರೆ. ಎಲ್ಲ ಇಲ್ಲೇ ಮಾರ್ಕೆಟ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಓಕೆ ಓಕೆ, ಎಲ್ಲ ಮುಗೀತಣ? ಇಲ್ಲ ಮುಗೀತ. ನೀವೇ ಮಾಡ್ತೀರಿ? ಬೆಳಗ್ಗೆ ಬರ್ಬೇಕಾಯ್ತು, ಸ್ವಲ್ಪ ಲೇಟ್ ಆಗೋಯ್ತು ನಂದು. ಇರೋದೇ ತೋರಿಸ್ಬಿಡ್ತೀನಿ ನೋಡೋಣ. ಎಲ್ಲ ಫಿಶ್ ಇಲ್ಲ ರೆಡಿ ಇದೆ ನೋಡಿ. ಇಲ್ಲೊಂದು ಫಿಶ್ ಇದೆ, ಇದೊಂದು ಫಿಶ್, ಇಲ್ಲೊಂದು ಫಿಶ್. ಇದು ಯಾವ ಫಿಶ್ ನಾನಂತೂ ನೋಡೇ ಇಲ್ಲ, ಯಾವ ಥರ ಇದೆ ಅಂತಾರೆ ಫಿಶ್ ಇದು. ಯಪ್ಪ ನೋಡಿ, ಒಂಥರ ಗುಂಡಕ್ಕಿದೆ, ಮುಳ್ಳೆಲ್ಲ ಇದೆ ಗುರು ಈ ಫಿಶ್ ಒಳಗೆ. ದೇವರೇ, ಅಪ್ಪ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೋ, ಏನೋ ತಿಂತಾರೋ, ಏನು ಮಾಡ್ತಾರೋ, ಮುಳ್ಳಿದೆ ಗುರು ಇದು. ಅಣ್ಣ ಇದ್ಯಾ ಮೀನು? ಬಾಲು ನೀನು ತಿನ್ನೋದ? ಹೆಂಗಿದು? ಎದಕ್ಕಿದು? ತಿನ್ನಲ್ಲ ಬಿಡು, ಗ್ಯಾರಂಟಿ ತಿನ್ನಲ್ಲ. ಫುಡ್, ಕೋಳಿ ಫುಡ್ ಮಾಡ್ತಾರೆ ಇದ್ರಾಗ. ಹಾಂ ಬಾಲ್ ಮೀನ್ ಅಂತೆ ಗುರು ಇದು. ಎಲ್ಲ ಮುಳ್ಳು ಗೊಬ್ಬರಕ್ಕೆ ಮಾಡ್ತಾರಾ? ಓಕೆ. ನೀವೇನು ಮಾಡ್ತೀರಾ ಕೆಲಸ? ಗೋರೋದು ಅಂದರೆ ಹೊರಗಡೆ ತೊಗೊಂಬರೋದಾ? ಓಕೆ ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಓಕೆ, ಆಮೇಲೆ ಬನ್ನಿ ಗುರು, ಆ ಕಡೆ ಅಲ್ಲೆಲ್ಲ ಮುಂದೆ ಇದೆ ಫಿಶ್ಗಳೆಲ್ಲ ಇದಾವೆ ಅಲ್ಲಿ. ಹಾಂ ನಡಿ ಗುರು, ಫಿಶ್ ಇದಾವೆ ಅಂತೆ. ಬನ್ನಿ ಹೋಗೋಣ, ಅಣ್ಣ ಬರ್ತಾರೆ ನಮ್ಮ ಜೊತೆಗೆ. ಇದೆಯಾ ಫಿಶು? ತೊಂದೆ ಮೀನು ಅಂತ. ಮೇಬಿ ಅದು ಹೋಟ್ಲಿಗೆ ಡೈರೆಕ್ಟ್ ಹೋಗ್ತಿರ್ಬೇಕಲ್ಲ ನೋಡಿ. ಎಲ್ಲ ರೆಡಿ ಮಾಡಿದಾರೆ ಅದನ್ನ ಕಬಾಬ್ ಮಾಡೋಕ್ಕೆ, ಫಿಶ್ ಕಬಾಬ್. ತಲೆಗೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಕ್ಕರೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಎಲ್ಲ ಕಟಿಂಗ್ ಮಾಡಿ ಡೈರೆಕ್ಟು ಹೋಟ್ಲಿಗೆ ಕಳ್ಸೋದು. ಎಲ್ಲ ಗುಡ್ಡೆನ ಹಾಕ್ಬಿಟ್ಟಿದ್ದಾರೆ ಗುರು. ಅಮ್ಮ ಹಾಯ್. ಓಕೆ ನೋಡಿ ಗುರು, ಬೋಟ್ಗಳು 10 ದಿನ ಆದ್ಮೇಲೆ ವಾಪಸ್ ಬರುತ್ತಲ್ಲ ಇದು? ಒಂದೊಂದು ಹೆಸರು, ನಿಶಾನು, ಆಮೇಲೆ 3 ಸ್ಟಾರು, ಅವ್ರ ಸಪ್ರೇಟ್. ಹಾಂ, ನಿಮ್ದು ಡಾಲ್ಫಿನಾ? ಅಂದ್ರೆ ಅವ್ರೇನು ಮೀನು ಹಿಡ್ಕೊಂಡ್ ಬಂದಿರ್ತಾರೋ ಅದನ್ನ ಸಪ್ರೇಟ್ ಅವ್ರು ಸೇಲ್ ಮಾಡ್ಕೊಳ್ಳೋದಷ್ಟೇ. ಹಾಂ. ಓಕೆ, ಒಂದ್ಸಲ ಬೋಟ್ನಾಗ ಹತ್ಬೋದಾ? ನಿಮ್ದಾಗ ಹತ್ತಾನೆ ಅದ್ರಾಗ ಕೇಳಬೇಡ ಒಂದ್ಸರ, ಹತ್ಬಿಡೋಣ ಒಂದ್ಸರಿ ಬೋಟಲ್ಲಿ ಹತ್ಬಿಡೋಣ. ಸೇಂಟ್ ಪೀಟರ್ ಅಂತೆ ಅಣ್ಣ, ಬೋಟಲ್ಲಿ ಹತ್ಬೋದಾ ಅಣ್ಣಯ್ಯ? ಒಂದು ಸ್ವಲ್ಪ ಮೇಲೆ ಹತ್ಬೋದ? ಒಂದ್ಸರ ಮೇಲೆ ಹತ್ಲಾ ನೋಡ್ಲಾ ಹೆಂಗ್ ಹತ್ತದ ಅಣ್ಣ? ಇಲ್ಲಿ ಹತ್ತದ? ಓ ಯಪ್ಪ, ಬಿದ್ದಿದ್ರೆ. ಹಾಂ ಹಿಡ್ಕೊಳ್ಳೋಣ, ನೀನು ಹಿಡ್ಕ, ಹಿಂಗೆ ಬರ್ತೀನಿ, ಹಂಗೆ ಹಿಡ್ಕ. ಬೋಟ್ ತೋರಿಸ್ತೀನಿ ಗುರು ಇವತ್ತು. ಒಂಥರ ನಿಮಗೆ ಬೋಟ್ ತೋರಿಸ್ಬಿಡ್ತೀನಿ ಒಳಗಡೆ ಹೆಂಗಿದೆ ಏನು ಅಂತ. ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ, ಯಾಕೆಂದರೆ ಬೇಗನೆ ಬರಬೇಕಾಗಿತ್ತು, ನನಗೆ ಗೊತ್ತೇ ಇರಲಿಲ್ಲ. ನಾನು ಇರುತ್ತೆ ಬಿಡು ಅಂತಂದು ಲೇಟಾಗಿ ಬಂದ್ಬಿಟ್ಟೆ. ಓಕೆ, ಬೋಟ್ ಒಳಗೆ ಹಿಂಗಿರುತ್ತೆ ಗುರು. ಹಾಂ, ಎಲ್ಲ ಮೀನೆಲ್ಲ ಹಿಡಿದಿಲ್ಲ ಆಗ್ತಿರೋದೆ. 10 ದಿನ ಐಸ್ ಇರುತ್ತೆ ಒಳಗೆ. ಓಕೆ, ಇಲ್ಲಿ ಇದು ಓಪನ್ ಮಾಡೋಕ್ಕಾಗಲ್ಲ. ಬೇಡ ಬಿಡಿ, ನೋಡಲ ಅಣ್ಣ ಇದು? ಬೇಡ. ಓಕೆ ಪರವಾಗಿಲ್ಲ. ಇಲ್ಲಿ ಕೆಳಗಡೆ ಐಸ್ ಇರುತ್ತೆ ಅಂತೆ ಗುರು. ಐಸ್ ಒಳಗೆ ಸ್ಟೋರೇಜ್ ಮಾಡ್ಕೊಳ್ತಾರೆ ಎಲ್ಲ ಫಿಶಿಂಗ್ ಎಲ್ಲ. ಏನು ಮಾಡ್ತಾರೆ, ತಗೊಂತ ಎಲ್ಲ ಹಾಕಿರ್ತಾರೆ. ಮೇ ಬಿ ಇಲ್ಲಿ ಪಾಪ ಇವ್ರು ನೋಡು, ತಿನ್ನಕ್ಕೆ ಬೇಕಲ್ಲ, ಅಡುಗೆ ಮಾಡ್ಕೊಳ್ಳೋಕ್ಕೆ, ಸ್ನಾನ ಮಾಡೋಕ್ಕೆ ಎಲ್ಲ ಕಿಚನ್ನು. ಅಣ್ಣ ಮಾಡಿ ಸ್ನಾನ ಮಾಡಿ ನೋಡಿ. ಇಲ್ಲಿ ಪಾಪ ಮಲ್ಕೊಳ್ಳೋದು ಜಾಗಗಳಿಲ್ಲ ಗುರು. ಎಷ್ಟು ಕಷ್ಟ ಇದೆ ಇವ್ರ ಜೀವನ ಅಂತ ಹೇಳಿದ್ರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಸೀ ಫುಡ್ ಅಂತೀವಿ.
ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಇಲ್ಲೇ ನಮ್ಗೆ ಗೊತ್ತಾಗುತ್ತೆ. ಪಾಪ ಮಲ್ಕೊಂಡಿದ್ದಾರೆ. 10 ದಿನ ಆದಮೇಲೆ ಇವ್ರು ಹೊರಗೆ ಬರ್ತಾರೆ, ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಬರ್ತಾರೆ ನೋಡಿ. ಓಹೋ ಸಖತ್ತು ಹಿಂಸೆ ಕೆಲಸ ಅಂತಲೇ ಹೇಳ್ಬೋದು ನೋಡಿ. ಪಾಪ ಇಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಇಲ್ಲೇ ಊಟ ಮಾಡೋದು ಅವರು. ಅಷ್ಟು ಸುಲಭ ಅಲ್ಲ ಇವ್ರ ಕೆಲಸ. ಎಲ್ಲ ಅಕ್ಕಿ, ರೇಷನ್ನು, ಸಿಲಿಂಡ್ರು 10 ದಿವಸಕ್ಕೆ ಏನು ಬೇಕೋ ಎಲ್ಲ ತೊಗೊಂಡು ಹೋಗ್ತಾರೆ. ಕುಡಿಯೋ ನೀರು, ಕೆಳಗಡೆ ಐಸ್ ಇರುತ್ತೆ, ಇಲ್ಲೇ ಮೀನೆಲ್ಲ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಾದಮೇಲೆ ಇಲ್ಲಿ ಬ್ಯಾಟ್ರಿ ರೂಮಾ? ಹಾಂ ಇದಾ ಆಪ್ರೇಟ್ ಮಾಡ್ದೆ ಇದು? ಹಾಂ ಯಾವ್ದಣ್ಣ ಈ ಕಡೆ ಬ್ಯಾಟ್ರಿ ಇದೆಲ್ಲ? ಬ್ಯಾಟ್ರಿ ಇದೆ, ಇಂಜಿನ್ ರೂಮು ಇಲ್ಲಿಂದನೇ ರನ್ ಆಗೋದು. ಇಷ್ಟು ಡೌನ್ ಇದೆ ಅಲ್ವಾ ಇದು ಇಂಜಿನ್ ರೂಮು? ಓಕೆ ಓಕೆ ಓಕೆ. ಸ್ಟೋರೇಜ್ ರೂಮ್ ಆ ಕಡೆನಾ? ಆ ಕಡೆ ಐಸ್ ಎಲ್ಲ ಸ್ಟೋರೇಜ್ ಮಾಡ್ಕೊಂಡು ಅಲ್ಲಿ ಹಿಡಿದು ಅದೇ ಅಲ್ಲಿಂದ ಆ ಕಡೆಗೆಲ್ಲ. ಹಾಂ ಇದೆಲ್ಲ ಹಗ್ಗ ಏನಕ್ಕೆ ಇದು? ಬಲೆ ಎಳೆಯೋದು. ಹಾಂ ಇದಕ್ಕೆ ಡ್ರಮ್ ಅಂತಾರೆ. ಹಾಂ ಡ್ರಮ್ಮು. ಓಕೆ ಓಕೆ ನೋಡ್ಗುರು, ಹಿಂಗಿದೆ ಬೋಟು. ಇದೆಲ್ಲ ಬಲೆ ಇದೆ ಅಣ್ಣ. ಬಲೆ ಒಂದು ಬಲೆ ಹಾಕಿ ಎಳೆಯಕ್ಕೆ ಎಷ್ಟು ಜನ ಬೇಕಾಗುತ್ತೆ? 4-5 ಜನ ಬೇಕಾ? ಇದೆ ಅಣ್ಣ ಇದು? ಇದು ಕೊಲ್ಲಾಯ ಅಂತ, ಬೋಟ್ ನಿಲ್ಲಿಸ್ಲಿಕ್ಕೆ ಪಡ್ಡೆಯಲ್ಲಿ. ಅಂದ್ರೆ ಬೋಟ್ ನಿಲ್ಸ್ಬೇಕಾದ್ರೆ ಗಾಳಿ ಮಳೆ ಅಂತಾದ್ರೂ ಬಂದ್ರೆ ಇದನ್ನ ಕೆಳಗಡೆ ನೀರಲ್ಲಿ ಬಿಟ್ರೆ ಬೋಟ್ ಮುಂದೆ ಮೂವ್ ಆಗೋದಿಲ್ಲ, ಅಲ್ಲೇ ಸ್ಟಾಪ್. ಕೆಸರಲ್ಲಿ ಸಿಕ್ಕೊಳ್ಳುತ್ತೆ. ಓಕೆ ಓಕೆ. ಅದಾದ್ಮೇಲೆ ವೇಟ್ ಇದು ವೇಟ್ ಏನ್ ಮಾಡ್ತೀವಿ ಇದನ್ನ, ಈ ಸಿ ಉಂಟಲ್ಲ, ಈ ಸಿ ಮತ್ತೆ ಬೋರ್ಡ್ ಉಂಟಲ್ಲ, ಈ ರೋಪಿಗೆ ಹಾಕಿ ನೀರಿಗೆ ಬಿಟ್ರೆ 3 ತಾಸು ತೆಗಿಯೋಗಿಲ್ಲ. ಮೀನ್ ಹಿಡಿಬೇಕಾದ್ರೆ ಬಿಡೋದು, ಬಲೆ ಜೊತೆಗೆ ಹಾಕ್ಬಿಡೋದಾ? ಇದು ಬೋರ್ಡ್, ಇದು ಈ ಬೋರ್ಡ್ ನೀರಿಗೆ ಬಿಡೋದು. ನೀರಿಗೆ ಬಿಟ್ಟು 3 ತಾಸವರೆಗೆ ನೀರಲ್ಲೇ ಇರೋದು. ಆಮೇಲೆ ಮತ್ತೆ 3 ತಾಸು ಆದ್ಮೇಲೆ ಮೇಲೆ ತೆಗೆಯೋದು. ಇಂಚ್ ಡ್ರಮ್ ಉಂಟಲ್ಲ, ಆ ಡ್ರಮ್ ಇಂದ ಮೇಲೆ ಎತ್ತೋದು. ಅವಾಗ ಇದು ಎಲ್ಲ ಈ ಸೈಡ್ಗೆ ಹಾಕಿ, ಈ ಸೈಡ್ಗೆ ಹಾಕಿ ಬಲೆ ಎಲ್ಲ ಮೇಲೆ ತೆಗೆದು ಮೀನ್ ಇಲ್ಲಿ ಹಾಕಿ ಬೆರಗ್ತಾರೆ. ಬೆರಕಿ ಮತ್ತೆ ಈಚೆಯಿಂದ ಆಚೆ ತಗೊಂಡ್ ಹೋಗ್ತಾರೆ. ಆಚೆ ತಗೊಂಡೋಗಿ ಫಿಶ್ಗೋಲ್ಡ್ ರೂಮಿಗೆ ಹಾಕಿ ಐಸ್ ಎಲ್ಲ ಮಾಡಿ ಸ್ಟೋರೇಜ್ ಮಾಡಿ ಇಡ್ತಾರೆ. 10 ದಿನದ ಮಟ್ಟ ಇದೇ ಕೆಲಸ. 10 ದಿನ ಆದ್ಮೇಲೆ ಮತ್ತೆ ಪಡ್ಡೆಗೆ ಬಂದು ಇಲ್ಲಿ ಬಂದು ಖಾಲಿ ಮಾಡ್ತಾರೆ. ಕೆಲಸ ತುಂಬಾ ಕಷ್ಟ ಇದೆ ಅಣ್ಣ. ಅದೇ ಫಿಶ್ ಹಿಡ್ಕೊಂಡ್ ಬಂದ್ರ? ಈಗ ಹಿಡ್ಕೊಂಡ್ ಬಂದ್ರ ಅವ್ರೀಗ. ಅದು KBR ಬೋಟ್ ಅಂತ, KBR ಕೆಬ್ಬನದ್ದು. ನೋಡಿ ಗುರು ಕಾಣಿಸ್ತಾ ಇದೀರಾ? ಪಾಪ ಕೆಲಸ ಅಂತೂ ಸಖತ್ ಹಾರ್ಡ್ ಇದೆ ಅಣ್ಣ. ಯಾವ್ಯಾವ ಉಂಟು ಮ್ಯಾಗದನಲ್ಲ, ರೋಪ್ ಹಾಕ್ಲಿಕ್ಕೆ ನಿಂತಿದ್ದಾನೆ. ರೋಪ್ ಹಾಕಿ ನಿಂತಾನ? ರೋಪ್ ಹಾಕಿ ನಿಲ್ಲುತ್ತಾ ಈಗ? ನಿಲ್ಲುತ್ತ. ಈ ಬೋಟಿಗೆ ರೋಪ್ ಹಾಕಿ ಒಳಗ್ ತಳ್ತಾನ. ಓಕೆ 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 ಓಕೆ. ಬೆಳಗ್ಗೆ ಮೀನ್ ಖಾಲಿ ಮಾಡ್ಬೇಕಲ್ಲ. ಇವಾಗ ಫಿಶ್ ಇದೆ ಇದ್ರೊಳಗೆ? ಫಿಶ್ ಉಂಟು ಅದರಲ್ಲಿ. ಓಕೆ, ಇವಾಗ ಬಂತ ಈಗ? ಈಗಲೇ ಜಸ್ಟ್ ಬಂದದ್ದು. ಓಹೋ ನೋಡಿದ್ರು, ಫಿಶಿಂಗ್ ಮಾಡ್ಕೊಂಡ್ ಬಂದ್ರೆ 10 ದಿನ ಆದ್ಮೇಲೆ ಬಂದದ್ದು. 10 ದಿನ ಆದ್ಮೇಲೆ ಬಂದಿರೋದು ಈಗ ಅದು. ಓಕೆ, ಅಂದ್ರೆ ಒಂದೊಂದು ಬೋಡಿ ಒಂದೊಂದು ಹೆಸರು ಕೊಟ್ಟಿದ್ದೀವಿ, KBR ಅಂತ. KBR 1. ಓಕೆ, ಇವರು ಕಾಣಿಸ್ತಾ ಇದೆ ನೋಡಿ. ನೋಡಿದ್ರು ಆ ಸ್ಟೋರೇಜ್ ಅಂತ ಹೇಳಿದ್ವಲ್ಲ, ಐಸ್ ಸ್ಟೋರೇಜು ಇಲ್ಲೆಲ್ಲ ಹಾಕೋದು. ಆ ಫಿಶ್ ಎಲ್ಲ ಹಿಡ್ಕೊಂಬಂದು ಹಿಂಗೆ ಹಾಕ್ತಾರೆ ನೋಡಿ, ಅಲ್ಲಿ ಐಸ್ ಎಲ್ಲ ಹಾಕ್ತಿದ್ದಾರೆ. 10 ದಿನ ಏನು ಹೋಗಿರ್ತಾರೋ, ಡೇ 1 ದಿನ 2 ದಿನ ಹಿಡಿದೆಲ್ಲ ಹಿಂಗೆ ಸ್ಟೋರೇಜ್ ಮಾಡಿ ಇಡ್ತಾರೆ. ಅದಾದ್ಮೇಲೆ ಇಲ್ಲಿ ತಂದು ಡಿಸ್ಪ್ಯಾಚ್ ಮಾಡ್ತಾರೆ. ಕಾಣಿಸ್ತಿದೆಯಲ್ಲ ನೋಡಿ, ಐಸ್ ಎಲ್ಲ ಹಾಕ್ತಿದ್ದಾರೆ ಅದರೊಳಗೆ. ಐಸ್ ಎಲ್ಲ ಹಾಕಿ ಕಾಣಿಸ್ತಿದೆಯಲ್ಲ ಅವರು? ಪಾಪ ನೋಡಿ, ಎಲ್ಲ ಕಾಣಿಸ್ತಿದೆ. ಅಲ್ಲೆಲ್ಲ ಐಸ್ ಹಾಕಿದ್ದಾರೆ. ಅಲ್ಲೆಲ್ಲ ಬಿನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದರೊಳಗೆ ಫಿಶ್ ಇದೆ. ಅದ್ರ ಮೇಲೆ ಐಸ್ ಎಲ್ಲ ಸ್ಟೋರೇಜ್ ಮಾಡಿ ಹಾಕಿ ಎಲ್ಲ ಸ್ಟೋರೇಜ್ ಮಾಡಿ ಹಿಂಗೆ ಇಡ್ತಾರೆ. ಸಖತ್ ಕಷ್ಟ ಇದೆ ಅಣ್ಣ ಕೆಲಸ ಇದು. ಪಾಪ ನಾವು ನಿಜವಾಗ್ಲೂ 10 ದಿನ ನೀವು ಮನೆ ಬಿಟ್ಟು ಹೋಗಿರ್ಬೇಕಲ್ಲ, ಅದು ಬೇರೆ. ಅಣ್ಣ ಏನೋ ಅಂತಾರೆ, ಹೆಂಡ್ರ ಮಕ್ಕಳನ್ನ ಬಿಟ್ಟು ಎಲ್ಲರನ್ನು ಬಿಟ್ಟು, ಅದಾದ್ಮೇಲೆ ಹೆಂಗಸರನ್ನು ಬಿಟ್ಟು ಎಲ್ಲರನ್ನ ಹೋಗ್ಬೇಕು. ಕಷ್ಟ ಇದೆ. ಅಷ್ಟು ಮಳೆ ಗಿಳೆ ಬಂದ್ರೆ ಹೆಂಗ್ ಕತೆ? ಏನಲ್ಲ ಕೆಲಸ ಮಾಡ್ತಾ ಇರೋದು ಅಷ್ಟೇ, ಅಲ್ಲೇ ಮಲ್ಕೊಳ್ಳೋದು, ಕೆಲಸ ಮಾಡ್ತಾ ಇರೋದು. ಒಳಗಿಳಿಸ್ತೀನಿ, ಹೋಗೋಣ. ಆದ್ರೆ ಫಿಶ್ ಇಲ್ಲ, ಐಸ್ ಉಂಟು. ಹೌದಾ? ಅವರು ಫಿಶ್ ಸ್ಟೋರೇಜ್ ರೂಮ್ ಇದೆಲ್ಲ ಫುಲ್ ಐಸು ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ. ಯಪ್ಪ ಐಸು ನೋಡಿ, ಎಲ್ಲ ಬಿನ್ ಸಪ್ರೇಟ್ ಇಲ್ಲಿ ಬಿನ್ನೆಲ್ಲ ಹಾಕಿರ್ತಾರಲ್ಲ, ಫಿಶ್ ಹಾಕಿ ಅದ್ರಾಗ ಐಸ್ ಹಾಕಿ ಸಪ್ರೇಟಾಗಿ ಎತ್ತಿ ಹಿಂಗೆ ಇಡೋದು. ಐಸ್ ಹೊಡೆದು ಅದಕ್ಕೆ ಸೂಪರ್. ನಮ್ಮ ಹೆವಿ ಸ್ಮೆಲ್ ಇದೆ ಗುರು, ಹೆವಿ ಕಷ್ಟ ಕೆಲಸ. ಇಲ್ಲಿ ಕೆಲಸ ಮಾಡೋದು ನೋಡ್ರೆ ನಿಂಗೆ ಕುಚ್ಚ ಅಂದ್ರೆ ವೇಸ್ಟ್ ಮೀನ್ಗಳು. ವೇಸ್ಟ್ಗಳು ಈ ಕಡೆ ಹಾಕೋದು, ಆ ಕಡೆ ಹಾಕೋದು. ಈ ಬಿನ್ನಲ್ಲೇ ಚೆನ್ನಾಗಿರೋ ಮೀನುಗಳಲ್ಲ ಈ ಕಡೆ. ಓಕೆ ಓಕೆ. ಕುಡಿಯೋ ನೀರು ನೋಡಪ್ಪ, ಎಲ್ಲ ಖಾಲಿಗಿದೆ ಆಲ್ರೆಡಿ. ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ, ಹೆವಿ ಕೋಲ್ಡ್ ಇದೆ ಇಲ್ಲಿ. ಹೌದಾ? ಅದಕ್ಕೆ ಸ್ಟೋರೇಜ್ ಮಾಡಿ ಇಟ್ಕೊಂಡು ಹೋಗ್ತಾ ಇರೋದು ಹಂಗೆ. ನಾಳೆ ಹೋಗ್ತಾರೆ ಹೆಂಗೆ? ಹೋಗ್ತಾ ಇರೋದು ನೀವು ಹೋಗ್ತೀರಾ? ನೀವು ಖಾಲಿ ಮಾಡೋದಷ್ಟ. ಅವ್ರು ಬಂದ್ಮೇಲೆ ನೀವು ತಗೊಂಡು ಕ್ಲಿಯರ್ ಮಾಡೋದು.
ಓಕೆ ಓಕೆ ನೋಡಾಯ್ತು, ಫೈನಲಿ ನೋಡೋದಾಯ್ತು. ಬಟ್ ಫಿಶ್ ಇರ್ತಾವ ಅಷ್ಟೇ. ಅರ್ಧ ಗಂಟೆ ಬೇಗ ಬಂದಿದ್ರೆ ಎಲ್ಲ ಸಿಕ್ಕಿರೋದು. ಇರಲಿ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು. ಟೋಟಲ್ ಎಷ್ಟಿದಾವೆ ಬೋಟು? 3,000ನಾ? 3,000 ನಿಂತ್ಕೊಳ್ಳೋಕೆ ಜಾಗ ಇದೆಯಾ ಇಲ್ಲಿ? ಅಂದ್ರೆ ಹೋಗೋದು ಬರ್ತಾ ಇರೋದು, ಹೋಗ್ತಾ ಇರೋದು ಬರ್ತಾ ಇರೋದು. ಡೈಲಿ ಒಂದು 20-30 ಬೋಟ್ ಇರ್ತದೆ. ಬೋಟ್ ಹೋಗ್ತದೆ, ಅಷ್ಟು ಬೋಟ್ ಬರ್ತಾ ಇರೋದು. ಒಟ್ಟು ಸ್ಟಾಪ್ ಇಲ್ಲ, ಕೆಲಸ ಮಾಡ್ತಾ ಇರೋದು ಪಾಪ. ಕೆಲಸ ಮಾಡ್ತಾ ಇರೋದು ಡೈಲಿ. ಅಂದ್ರೆ ಈ ಫಿಶ್ ಅಲ್ಲಿ ಯಾವ್ದು ವೇಸ್ಟ್ ಅಂತ ಏನಿಲ್ಲ. ಇದು 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 ಗೊಬ್ಬರಕ್ಕೆ ಹೋಗುತ್ತೆ. ಇದು ಗೊಬ್ಬರ, ಕೋಳಿ ಫುಡ್. ಇವರೇ ವಿಚಿತ್ರ ಕಥೆ ಇವರು ಪಾಪ. ನೋಡಿ ಎಲ್ಲ ಕಾಗೆಗಳು ಎಲ್ಲ ಇಲ್ಲೇ ಇದಾವೆ. ದಿನ ಅವಕ್ಕೆಂತ ಫುಡ್, ಅದಕ್ಕೆ ಹೆವಿ ಫುಡ್. ಇದೇ ಫುಡ್ ಅಂತೀರಾ? ಒಣ ಮೀನ ಇದು? ಗೋಲಾಯಿ. ಇದು ಸಪ್ರೇಟ್ ಎಲ್ಲ ಮಾಡ್ತಾರ? ತಂದ ತಕ್ಷಣ ಸಪ್ರೇಟ್ ಮಾಡ್ಕೊಂಡು ಒಣಗಿಸ್ಬಿಡೋದು? ಹಾ ಹಾ, ಅಲ್ಲೇ ಡಿವೈಡ್ ಮಾಡ್ಬಿಡ್ತೀರಾ? ಹಾ ಹಾ ಹಾ, ಅಲ್ಲೇ ನಮ್ಮ ಇನ್ನು ಮಾರ್ಕೆಟ್ ಇರ್ಬೇಕು ಅನ್ಸುತ್ತೆ ಅಲ್ಲಿ. ಓಕೆ ಓಕೆ ಓಕೆ. ನೋಡಿ ಐಸಲ್ಲಿ ಹಾಕಿ ಫಿಶ್ ಎಲ್ಲ ಬಂಗಡ. ಇದು ಅದು ಬಂಗಡನ? ಅದು ಕಾಂಡಾಯಿ. ಹಾ 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 ಹಾ. ಅಕ್ಕ ನೀವು ತಗೊಂಡ್ರ ಇವನ್ನೆಲ್ಲ? ನೀವು ತಗೊಂಡು ಸೇಲ್ ಮಾಡಕ್ ಹೋಗ್ತೀರಾ? ಹಾ, ಇಲ್ಲೇ ಸೇಲ್ ಮಾಡ್ತೀರಾ ತಗೊಂಡು ಹೋಗ್ತೀರಾ? ಇಲ್ಲೇ ಬರ್ತಾರ ತಗೊಳಕ್ಕೆ? ಹ್ಮ್. ಇದು ಕಾಂಡಾಯಾ? ಓ, ಹೆಂಗಕ್ಕ ಒಂದು ಪೀಸು? 2 ಪೀಸು? ಏನ ತಮಿಳ? ಒಂದು ಪೀಸ್ ಎಷ್ಟು? ಹೌ ಮಚ್ ರುಪೀಸ್? 1 kg 150. ಓಕೆ ಓಕೆ, 1 kg 150 ಅಂತೆ. ಬಂಗಡ ಜಾಸ್ತಿ ಸೇಲ್ ಆಗೋದಿಲ್ಲ ಅಣ್ಣ ಬಂಗಡ? ಇದು ಹೆಂಗಿರುತ್ತೆ? ಹಾ, ಎಲ್ಲರಿಗೂ ಇಷ್ಟ ಇದು ಬಂಗಡ. ಹಾ ಹಾ, ಮಂಗಳೂರು ಬಂಗಡ ಅಂಜಲ್, ಗೋಡಿ ಅಂಜಲ್. ಹಾ, ಬನ್ನಿ ಮುಂದೆ ಹೋಗೋಣ. ಅಣ್ಣ ಇಲ್ಲಿ ಮಾರ್ಕೆಟಿಂಗ್ ಇಲ್ಲೇ ಇರುತ್ತಾ? ಇದು ಏಡಿ ಜಂಜಿನ? ಏಡಿ ಅಲ್ಲ, ಏಡಿ ಬೇರೆನಾ? ನಾನು ಗೊತ್ತೇ ಆಗಲ್ಲ ಡಿಫ್ರೆನ್ಸು. ಓಕೆ ಓಕೆ. ನೋಡಪ್ಪ ಸೀ ಫುಡ್. ಹಾ, ಇದು ಏನಾದ್ರ ಸಿಗಡಿ? ಅಲ್ಲ, ಅದು ಸಿಗಡಿ ಅಲ್ಲ, ಸಿಗಡಿ ತರನೇ ಇದೆ. ಹಾ, ಸಿಗಡಿ ಅಲ್ಲ, ಅದು ಯಾವ್ದು ಬೇರೆ ಬೇರೆ. ಪಾಂಪು ಅಲ್ಲೇ ಮಾರ್ಕೆಟ್ ಮಾಡ್ತಿದ್ದಾರೆ. ನೋಡಪ್ಪ ಇಲ್ಲೇ ಡೀಸೆಲ್ ಎಲ್ಲ, ಈಗೆಲ್ಲ ಡೀಸೆಲ್ ಇಲ್ಲೇನಾ? ಸೇಮ್ ದುಡ್ಡು ಕೊಡೋದು ಹಾಕ್ಕೊಂತ ಇರೋದು ಅಷ್ಟೇ ಕತೆ. ಇಲ್ಲೇ ಮಾರ್ಕೆಟಿಂಗ್ ಆಗೋದು ಹಿಂಗೆ ಗುರು. ಎಷ್ಟಕ್ಕೆ ಸೇಲ್ ಆಗುತ್ತೆ, ಎಷ್ಟಕ್ಕೆ ಬಿಡುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನೋಡಿ ಎಲ್ಲ ಏನೋ ಸೇಲ್ ಮಾಡ್ತಾ ಇದ್ದಾರೆ. ಯಾವ್ದೋ ಏಡಿ ಅಂತ ಇವರು. ನೋಡಿ ಎಲ್ಲ ಹರಾಜ್ ಮಾಡ್ತಾವ್ರೆ. ಕೆಜಿಗೆ 180 ರೂಪಾಯಿ ಅಂತೆ ಸಿಗಡಿ ಮೀನು. ವೆರೈಟಿ ಮೀನುಗಳೆಲ್ಲ ಇದಾವೆ ಇಲ್ಲಿ. ಸಖತ್ ಕಷ್ಟ ಇದೆ. ಸೀ ಫುಡ್ ಆಮೇಲೆ ಕಾಸ್ಟ್ಲಿ ಅಂತೀರಾ, ಬಟ್ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಹಾಂ, ಮುಗೀತಾ ಹರಾಜ್ ನಡೀತಾ ಇದೆ ನೋಡಿ ಊರಲ್ಲಿ. ಬನ್ನಿ, ಆಯ್ತಣ್ಣ ಇಷ್ಟನಾ? ಮತ್ತೇನೈತೆ ಕೆಳಗೆ? ಅಲ್ಲೊಂದು ಡೀಸೆಲ್ ಬಂಕು, ಈ ಕಡೆ ಒಂದು ಡೀಸೆಲ್ ಬಂಕು. ಹಾಂ, ಅದೇ ಬೋಟ್ ಈಗ ಬಂತ ಅಂದೆ. ಫಿಶ್ ಇಲ್ಲ ಈಗ ಅದರೊಳಗೆ? ಖಾಲಿ ಮಾಡಿದ ತೆಗದ್ರಾ? ಹಾಂ 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 ಹಾಂ. ಸ್ವಲ್ಪ ಅದಕ್ಕಿಂತ ಚಿಕ್ಕದೈತಲ್ಲ ಇದು? ಮರದ? ಅದು ಕಟ್ಟಿಗೆ, ಇದು ಮೆಟಲ್ ಅದು? ಹಾಂ. ಇವರು ಒಂದಿನಕ್ಕೆ ಬರೋದು, ಒಂದಿನಕ್ಕೆ ಬಂದ್ಬಿಡ್ತಾರೆ. ಹಾಂ, ಚಿಕ್ಕದೆಲ್ಲ ಒಂದಿನಕ್ಕೆ ಬಂದ್ಬಿಡ್ತಾರೆ. ಹಾಂ, ಈ ಕಡೆ ಇಲ್ಲ, ಈ ಕಡೆ ಫಿಶ್ ಬಂದ್ ಎಲ್ಲ ಕ್ಲೋಸ್ ಆಗಿದೆ. ಇವರೆಲ್ಲ ಮಾರ್ಕೆಟ್ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಸೊ ನೋಡಿದ್ರಲ್ಲ ಗುರು, ನೋಡಿದ್ರಲ್ಲ ಗುರುವೆ ಎಷ್ಟು ಕಷ್ಟ ಇದೆ ಫಿಶಿಂಗ್ ಮಾಡೋದು, ಬಂದ್ರಲ್ಲಿ ಕೆಲಸ ಮಾಡೋದು, ಸಮುದ್ರದಲ್ಲಿ ಕೆಲಸ ಮಾಡೋದು. ಹೋದ್ರೆ 10 ದಿನ ಆದಮೇಲೆ ಬರೋದು ಗುರು ಅವರು ವಾಪಸ್ಸು. ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು 10 ದಿನ ಹೊರಗಡೆ ಇರ್ತಾರೆ. ಬಟ್ ಜೀವದ ಮೇಲೆ ನಂಬಿಕೆನೇ ಇರಲ್ಲ, ಬರ್ತೀವೋ ವಾಪಸ್ಸು ಅಂತ. ಅಷ್ಟು ಕಷ್ಟ ಇರುತ್ತೆ ಅವ್ರ ಜೀವನ. ನೋಡಿದ್ರಲ್ಲ ಒಳಗಡೆ ಪ್ರತಿಯೊಂದು ತೋರಿಸಿದೆ ನಿಮಗೆ, ಹೇಗಿದೆ, ಏನು ಕೆಲಸ ಮಾಡ್ತಾರೆ ಅಂತಂದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿಯವರೆಗೂ ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಆ್ಯಂಡ್ ಎಲ್ರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.